ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನನ್ನ ಜೀವನದಲ್ಲಿ ಇದರಿಂದ ಏನಾಯಿತು, ಎಷ್ಟೆಲ್ಲ ಅನುಭವಿಸ್ತಾ ಇರೋದು ನನಗೆ ಗೊತ್ತು. ನಾನು ಅವತ್ತಿಗೆ ಲಾಸ್ಟ್ ಅಂತೇಳಿ ಅದನ್ನು ಬಿಟ್ಟೆ. ಇವಾಗ ನೀವು ತಮ್ಮನೇಲಿ ನೋಡಿದ್ದೀರ ಆಲ್ರೆಡಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗಿದೆ. ಯಾಕೆ ನಮ್ಮ ಮನೇಲಿ ನಾನು ಮತ್ತೆ ಅದಕ್ಕೆ ನಾನು ಕೈ ಹಾಕಕ್ಕೆ ಹೋಗಿಲ್ಲ. ಯಾಕೆ ನನಗೆ ಅಷ್ಟು ಬೇಜಾರಾಗಿದೆ. ಅದು ಇವಾಗಲೂ ಕೂಡ ನಮ್ಮ ಮನೇಲಿ 15 ದಿನಕ್ಕೆ ಒಂದು ತಿಂಗಳಿಗಾದರೂ ಒಂದೊಂದು ಸರಿ ಮಾತಾಡ್ಕೊಳ್ತಾ ಇರ್ತೀವಿ. ಶೈಲು ನಮ್ಮ ಮನೇಲಿ ಈ ಥರ ಒಂದು ದೀಪ ಹಚ್ಚಿದ ಮೇಲೇ ನಮ್ಮಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದ್ದು. ಒಂದಲ್ಲ ಎರಡಲ್ಲ. ನಾವು ಮಕ್ಕಳಕ್ಕೆ ಹೇಳ್ಕೊಳೋವಂಥದ್ದು 100ರಲ್ಲಿ 50% ಆದರೆ ಇನ್ನೂ 50% ಹಿಂದೆ ಬೇಜಾರು ನಡೆದಿರುತ್ತೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ ಅಂತಂದರೆ, ಮನೆಗಳ ಪ್ರಾಬ್ಲಮ್ ಅಂದರೆ ಬೇಜಾನಿರುತ್ತೆ. ಸೋಷಿಯಲ್ ಮೀಡಿಯಾ ಅಂದರೆ ಏನು ಹಂಚ್ಕೋಬೇಕು ಏನು ಹಂಚ್ಕೋಬಾರ್ದು ಅನ್ನೋದೊಂದಿಷ್ಟು ಗೊತ್ತಿರುತ್ತೆ. ಅದನ್ನು ಬಿಟ್ಟರೆ ಎಲ್ಲ 100% ಎಲ್ಲನೂ ಕೂಡ ಹೇಳ್ಕೊಳಕ್ಕಾಗಲ್ಲ. ನನ್ನ ಜೀವನದಲ್ಲೂ ಕೂಡ ನಾನು ಏನಾಯಿತು ಅನ್ನೋದನ್ನ ನಾನು ಮೊದಲಿಗೆ ಹೇಳ್ತೀನಿ. ನಾನು ಯಾರ್ದೋ ಒಂದು ವೀಡಿಯೋ ನೋಡಿದೆ. ನಿಜ ಅದು ನಮ್ಮ ಸಂಪ್ರದಾಯದಲ್ಲಿ ನಡ್ಕೊಂಡು ಬಂದಿಲ್ಲ, ನಮ್ಮ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿಲ್ಲ. ಇಲ್ಲ ನಮ್ಮ ಅಪ್ಪ ಅಮ್ಮ ಆಗ್ಬೋದು, ಅತ್ತೆ ಮಾವ ಆಗ್ಬೋದು, ಅಕ್ಕ ತಂಗಿರ ಆಗ್ಬೋದು, ಯಾರೇ ಆದರೂ ಈ ದೀಪನ ನಾವು ಹಚ್ಚಿದ್ದೀವಿ ಅಂತ ನಮ್ಮ ಹಿಂದಿನ ದಿನಗಳಿಂದ ಮನೆಗಳಲ್ಲಿ ನಡ್ಕೊಂಡಂತೂ ಬಂದಿರಲ್ಲ. ನಾವೀಗ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ವೀಡಿಯೋ ಮಾಡಾಕಿದ್ರು, ಇದರಿಂದ ನಮಗೆ ಒಳ್ಳೇದಾಯಿತು, ದುಡ್ಡು ಬಂತು, ಕಾಸು ಬಂತು, ಕಷ್ಟ ಬಂತು, ಸುಖ ಬಂತು, ಅದೆಲ್ಲ ಕಷ್ಟ ಹೋಯಿತು, ಸುಖ ಬಂತು ಅಂತ ತುಂಬ ಒಂದಿಷ್ಟು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ಅದು ಎಲ್ಲರೂ ಕೂಡ ಮಾಡ್ತಾರೆ. ಅದು ನಾನು ಕೂಡ ಒಂದು ಸರಿ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಕೂಡ ಒಂದಿಷ್ಟು ವೀಡಿಯೋನ ಮಾಡಿದೆ. ಆಮೇಲೆ ಅದನ್ನು ಅನುಭವಿಸಿದ ಮೇಲೆ ಗೊತ್ತಾದ್ದು ಬೇಡಪ್ಪ, ನಾನು ಅವಾಗಿಂದ ಅಲ್ಲಿಂದ ಇಲ್ಲಿವರೆಗೂ ನಾನು ಹೇಳ್ಬೇಕು ಅಂದ್ಕೊಂಡು ನಾನು ಹೇಳೋಕ್ಕೆ ಆಗಿರಲಿಲ್ಲ, ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ ಅಂದರೆ ಅದರಿಂದ ಎಷ್ಟು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತು. ನಮ್ಮ ಮನೆಯಲ್ಲಿ ನಾವು ಉಪ್ಪಿನ ದೀಪ ಹಚ್ಚಿದ ಮೇಲಂತೂ ಒಂದು ಕೂಡ ನಮಗೆ ಒಳ್ಳೆಯದಾಗಿಲ್ಲ. ತೊಂದರೆ ಮೇಲೆ ತೊಂದರೆ, ಕೆಟ್ಟದ್ದು ಇದೇ ಆಯ್ತಾ ಹೊರತು ಯಾವುದೂ ಕೂಡ ನಮ್ಗೆ ಒಳ್ಳೆಯದಾಗಿಲ್ಲ. ಒಂದು ಮನೆಗಳಲ್ಲಿ ಪ್ರಾಬ್ಲಮ್ ಆಗ್ಬೋದು, ಒಂದು ಮನಿ ಪ್ರಾಬ್ಲಮ್ ಆಗ್ಬೋದು, ಒಂದು ಆರೋಗ್ಯದ್ದಾಗ್ಬೋದು, ಒಂದು ಸಂಬಂಧಗಳಲ್ಲಾಗ್ಬೋದು, ಎಲ್ಲದರಲ್ಲೂ ಕೂಡ ನಾನು ತುಂಬಾ ಏರುಪೇರುಗಳನ್ನ ಕಂಡಿದ್ದೀನಿ ಆ ಟೈಮಲ್ಲಿ. ಏನಕ್ಕಪ್ಪ ಚೆನ್ನಾಗಿದೆ ನಮ್ಮದೊಂದು ಸಂಸಾರ, ನಮಗೆ ಈ ಥರ ದಿಕ್ಕಾಪಲ್ಲ ಆಯಿತು, ಇಷ್ಟೆಲ್ಲ ಆಯಿತು, ಇದರಿಂದ ಎಲ್ಲರೂ ಕೂಡ ಕಳ್ಕೊಂಡಷ್ಟೇ ನಮಗೆ ಮನಸ್ಸಿಗೆ ನೋವಾಗೋಯಿತು. ಯಾಕೆ ಬೇಕು ಇದೆಲ್ಲ ಅಂತ ನನಗೆ ಆ ಟೈಮಲ್ಲಿ ನಾವು ಈ ದೀಪ ಹಚ್ಚಿದ್ವಿ ಹಿಂಗಾಯಿತು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಏನು ಅಂದರೆ ಗೊತ್ತಲ್ಲ, ಮನೆ ಸಮಸ್ಯೆಗಳು ಪ್ರಾಬ್ಲಮ್ಗಳು ಏನೋ ಒಂದಾದ್ಮೇಲೆ ಒಂದು ಮಾಮೂಲಿಯಾಗಿ ಬರ್ತವೆ ಅಂತ ಅಂದ್ಕೊಂಡು, ಆಮೇಲೆ ನಮಗೆ ಸ್ವಲ್ಪ ದಿನ ಆದಮೇಲೆ ಅರಿವಾಯಿತು ಇದು ನಮ್ಮ ಮನೆಗೆ ಪ್ರಾಬ್ಲಮ್ ಆದದ್ದೇ ಉಪ್ಪಿನ ದೀಪ ಹಚ್ಚಿದ ನಂತರ. ಅಲ್ಲಿವರೆಗೂ ಚೆನ್ನಾಗಿತ್ತು ನಮ್ಮ ಮನೇಲಿ. ಅದು ಹಚ್ಚಿದ ನಂತರನೇ ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು ಅಂತ ಗೊತ್ತಾದದ್ದು. ಒಂದಿಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಇವಾಗ್ಲೂ ಉಪ್ಪಿನ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅಂತ. ಮೋಸ್ಟ್ಲಿ ಅವರ ಲೈಫ್ಗಳಲ್ಲಿ ಅವ್ರಿಗೆ ಒಳ್ಳೇದಾಗ್ಬೋದನೋ, ಯಾಕೆ ಆ ದೇವರು ಕೈ ಹಿಡಿಬೋದನೋ, ಅಂದರೆ ಅವ್ರ ಅದೃಷ್ಟ ಕೂಡ ಚೆನ್ನಾಗಿರ್ತದರೋ ಅದು ನಮಗೆ ಅದು ಗೊತ್ತಿರೋದಿಲ್ಲ. ಸದ್ಯಕ್ಕೆ ಇವಾಗ ನೀವೇನಾದರೂ ಉಪ್ಪಿನ ದೀಪ ಹಚ್ಚಲೇಬೇಕು ಅಂತ ನನಗಿದ್ರೆ, ನಾನು ವೀಡಿಯೋ ಮಾಡಿದೆ, ಮತ್ತೊಬ್ರು ವೀಡಿಯೋ ಮಾಡಿದ್ರು, ಇನ್ನೊಬ್ರು ಯಾರು ಹೇಳಿದ್ರು ಅಂತ ನೀವು ಆ ದೀಪನ ಹಚ್ಚೋಕ್ಕೆ ಹೋಗಬೇಡಿ. ನಿಮ್ಗೆ ಅಷ್ಟು ಒಂದು ಉಪ್ಪಿನ ದೀಪದ ಮೇಲೆ ನಂಬಿಕೆ ಇದೆ ಅಂದರೆ, ಒಂದು ಒಳ್ಳೆ ಸ್ವಾಮೀಜಿ ಶಾಸ್ತ್ರ ಹೇಳೋರು ಇದೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳಿ. ಪ್ರಾಪರ್ಲಿ ಅವ್ರು ಅದನ್ನೇ ಮಾಡ್ಕೊಂಡಿರ್ತಾರೆ ನೋಡಿ. ಆ ಸ್ವಾಮೀಜಿ ಹೇಳಿದ್ರೆ ಅದು ಎಲ್ಲೋ ಅವರು ಇವರು ಆ ಥರ ಹೋಗ್ಬಿಡಿ, ಅದನ್ನೇ ಮಾಡ್ಕೊಂಡಿರ್ತಾರೆ ನೋಡಿ. ಮನೆಗೆ ಹೋಮ ನೇಮ ಇದೆಲ್ಲ ಮಾಡೋವಂಥವ್ರು ಇರ್ತಾರಲ್ಲ, ಆ ಥರದ ಹತ್ರ ಹೋಗ್ಬಿಟ್ಟು ಈ ಥರ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಗಳಿಗೆ ಒಳ್ಳೆಯದಾಗುತ್ತಾ ಅಥವಾ ಸಮಸ್ಯೆಗಳಾಗುತ್ತಾ ಅನ್ನೋದನ್ನ ಒಂದು ಸರಿ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಕೇಳ್ಕೊಳ್ಳಿ. ಅವ್ರೇನಾದರೂ ಹೌದು ನೀವು ಮನೆಗಳಲ್ಲಿ ಉಪ್ಪಿನ ದೀಪ ಹಚ್ಬೋದು, ಮತ್ತು ಬೇರೆ ಒಂದಿಷ್ಟು ದೀಪಗಳಿದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸದ್ಯಕ್ಕೆ ಇವತ್ತು ಹೇಳ್ತಿರೋದು ಉಪ್ಪಿನ ದೀಪ. ನಾನು ಆಮೇಲಿಂದ ಹೋಗಿ ಕೇಳಿದ್ ಹಚ್ಬೋದು ಅಂತ ಕೇಳಿ. ಯಾಕೆಂದರೆ ನಾನು ಕೂಡ ಒಂದು ಸರಿ ಹೋಗಿ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಬೇಡಮ್ಮ ನೀವು ಹಚ್ಚಬಾರ್ದಿತ್ತು, ನೀವು ಹಚ್ಚಿದ ಮೇಲೆ ನಿಮ್ಮ ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದ್ದು. ನೀವು ಯಾರು ಹೇಳಿದ್ರು ಅಂದ್ಬಿಟ್ಟು ಈ ಉಪ್ಪಿನ ದೀಪನ ಹಚ್ಚಿದ್ರಿ. ಉಪ್ಪಿನ ದೀಪ ಮನೇಲಿ ಹಚ್ತೀನಿ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಇದು ಎಲ್ಲರಿಗೂ ಕೂಡ ಬರಲ್ಲ. 100% ಒಬ್ರಿಗೆ ಒಳ್ಳೆಯದಾಗೋದು ಆದರೂ ಆಗ್ತಾನೆ ಇಲ್ಲ. ಅದರಿಂದ ಪ್ರಾಬ್ಲಮೇ ಜಾಸ್ತಿನೇ ಹೊರತು ಒಳ್ಳೇದಂತೂ ಆಗಲ್ಲ ಅಂತ ಅವ್ರು ಹೇಳಿದ ಮೇಲೆ ನಮಗೆ ನಾನು ಅದನ್ನು ಬೇಡ ಅದ್ರ ಸಮಸ್ಯೆನೇ ಬೇಡ ಅಂತೇಳಿ ನಾನು ಅದರಿಂದ ದೂರ ಉಳಿದೆ. ನಾನು ಇಲ್ಲಿವರೆಗೂ ಉಪ್ಪಿನ ದೀಪದ ಸವಾಸಕ್ಕೆ ನಾನು ಹೋಗೋದಿಲ್ಲ. ನಾನು ಮುಂದೆ ಕೂಡ ನಾನು ಯಾವುದೇ ಕಾರಣಕ್ಕೂ ಉಪ್ಪಿನ ದೀಪ ನಾನು ಹಚ್ಚೋದಿಲ್ಲ. ಉಪ್ಪು ಮಹಾಲಕ್ಷ್ಮಿಗೆ ಸಮ, ಅದು ಎಲ್ಲರಿಗೂ ಕೂಡ ಒಲಿಯೋದಿಲ್ಲ. ಒಲಿದ್ರೂ ಕೂಡ ಅದು ಅವರವರ ಅದೃಷ್ಟ ಹಣೆ ಬರದ ಮೇಲೆ ನಿಂತಿರುತ್ತೆ ಹೊರತು ನಾವು ಅದರಿಂದ ನಮ್ಗೆ ಒಳ್ಳೇದಾಯಿತು ಇನ್ನೊಂದಾಯಿತು ಅನ್ನೋದೆಲ್ಲ ಬರೀ ಫೇಕು, ಸುಳ್ಳು. ಸುಮ್ಮನೆ ಏನೋ ಅವ್ರ ಅದೃಷ್ಟ ಚೆನ್ನಾಗಿರುತ್ತೆ. ಇವಾಗೇನೋ ನನ್ನ ಅದೃಷ್ಟ ಚೆನ್ನಾಗಿರುತ್ತೆ, ಇವತ್ತು ನಾವೇನೋ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಕೂಡ ನನಗೆ ಒಳ್ಳೆಯದೇ ಆಗ್ತಾ ಇರುತ್ತೆ. ನಾವೊಂದು ಸ್ವಲ್ಪ ಅದೃಷ್ಟ ಕೆಡ್ತು ಅಂತಂದರೆ ನಾವು ಏನೇ ಒಳ್ಳೇದು ಮಾಡಿದ್ರು ಕೂಡ ಅದು ಕೆಟ್ಟದಾಗ್ತಾನೆ ಹೋಗ್ತಾ ಇರುತ್ತೆ. ನಾವು ಅದೊಂದನ್ನು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವೇನಾದರೂ ಆ ಥರ ಮಾಡಬೇಕು ಅಂದರೆ ದಯವಿಟ್ಟು ತಿಳ್ಕೊಂಡು ಉಪ್ಪಿನ ದೀಪನ ಹಚ್ಚಿ. ಇಲ್ಲ ಅಂದರೆ ಏನಿಲ್ಲ,
ದೇವ್ರ ಹತ್ರ ನೀವು ಮಾಮೂಲಿ ದೀಪಗಳನ್ನ ಹಚ್ಕೊಂಡು ಬರ್ತೀರಾ, ಮನೆಯಲ್ಲಿ ಕೊಬ್ಬರಿ ಎಣ್ಣೆನ ಬಿಡಿ, ಆ ದೀಪನ ಹಚ್ಚಿ ದೇವ್ರ ಹತ್ರ ಕೂತ್ಕೊಂಡು ಒಂದು ಒಳ್ಳೇದು ಮಾಡ್ಕಪ್ಪ ಅಂತ ಅಂದ್ಬಿಟ್ಟು ಬೇಡ್ಕೊಳ್ಳಿ. ಅದನ್ನು ಬಿಟ್ಟು ಉಪ್ಪಿನ ದೀಪ ಹಚ್ಚೋದು, ಇನ್ನೊಂದು ಹಚ್ಚೋದು, ಅದು ನಿಮಗೆ ಸೇರೋದು. ನನ್ನ ಅನುಭವನ ನಾನು ಹಂಚ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ಎಷ್ಟೆಲ್ಲ ಕಷ್ಟಗಳನ್ನ ನಾನು ಅನುಭವಿಸ್ದೆ ನಾನು ಹಚ್ಚಿದ ಮೇಲೆ ಅಂತ ನಾನು ಮಾತ್ರ ತುಂಬಾ ಅನುಭವಿಸಿದ್ವಿ. ಅದಕ್ಕೆ ತಕ್ಕಂತೆ ಸ್ವಲ್ಪ ಪರಿಹಾರನ ಮಾಡ್ಕೊಂಡ್ಮೇಲೆ ನಮ್ಗಳಿಗೆ ಒಳ್ಳೆಯದಾದದ್ದು. ನಾನು ಹೋಗಿ ಅಲ್ಲಿ ಸ್ವಾಮೀಜಿ ಅವ್ರ ಹತ್ರ ಹೇಳ್ಕೊಂಡ್ಮೇಲೆ ಅವ್ರು ಹೇಳಿದ್ರು ಅದಕ್ಕೆ ಒಂದಿಷ್ಟು ಪರಿಹಾರಗಳಿದೆ ಅಂತ ಹೇಳ್ಬಿಟ್ಟು ಅವರೇ ಕೂಡ ನಮಗೆ ಆ ಪರಿಹಾರ ಎಲ್ಲನೂ ಗಂಗೆ ಹತ್ರ ಹೋಗಿ ಉಪ್ಪು ಮತ್ತು ಅದೆಲ್ಲ ತರಿಸಿ ನಾವು ಅಲ್ಲಿ ಏನು ಪೂಜೆ ಮಾಡಬೇಕು ಅದನ್ನೆಲ್ಲ ಮಾಡಿಸಿ ನಮ್ಗೆ ಅದೊಂದು ಪರಿಹಾರ ಮಾಡಿಕೊಟ್ಮೇಲೆ ಸ್ವಲ್ಪ ಹಂತವಾಗಿ ಸ್ವಲ್ಪ ಓಕೆ ಪರವಾಗಿಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಸರಿಯಾದದ್ದು. ಅಲ್ಲಿವರೆಗೂ ಕೂಡ ನನ್ನಷ್ಟು ಅನುಭವಿಸಿರೋದು ಯಾರಿಲ್ಲಪ್ಪ. ದಯವಿಟ್ಟು ನಿಮ್ಮ ಮನೆಗಳಲ್ಲೂ ಕೂಡ ಒಂದು ಆ ಥರ ಏನಾದ್ರು ಹಚ್ಚಬೇಕು ದೀಪಗಳನ್ನ ಅಂತಂದರೆ ಒಂದು ಹಿಂದಿನಿಂದ ನಿಮ್ಮ ಮನೆಗಳಲ್ಲಿ ನಡ್ಕೊಂಡು ಬಂದಿದೆಯಾ, ಅಥವಾ ಇಲ್ಲಿ ಮುಂದೆ ನಾವು ದಿಢೀರಂತ ಯಾರನ್ನೂ ನಾನೇನು ಹೇಳಿದೆ ಅಂದ್ಬಿಟ್ಟು ನೀವು ಕೇಳೋದಲ್ಲ. ಅದ್ರ ಬಗ್ಗೆ ಪರಿಶೀಲಿಸಿ ಅದ್ರ ಬಗ್ಗೆ ನೋಡಿ ಮಾಡಿ ನಿಮ್ಮ ಮನೆಗಳಲ್ಲಿ ಆ ದೀಪನ ಹಚ್ಚಿ. ಅದು ಎಲ್ರಿಗೂ ಕೂಡ ಶೂಟ್ ಆಗಲ್ಲ ಅನ್ನೋದು ಗೊತ್ತಿರೋಂಥದ್ದೇ. ತುಂಬ ಜನ ಗೊತ್ತು, ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದಾರೆ ಬೇರೊಬ್ಬರು ಕೂಡ. ನಾನು ದೀಪ ಹಚ್ಚಿ ಅಂತ ಹೇಳಿದೆ, ಇವಾಗ ಹಚ್ಚಬೇಡಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಿಮ್ಗಳಿಗೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ತಿಳ್ಕೊಂಡು 100% ದೀಪನ ಹಚ್ಚಿ. ಅದರಲ್ಲೂ ಕೂಡ ನೀವು ಹೆಣ್ಮಕ್ಳು ಅಂದಮೇಲೆ ಪೀರಿಯಡ್ಸ್ ಡೇಟ್ ಇದೆಲ್ಲ ಇರ್ತದೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ನಿಮಗೆ ಓಕೆಪ್ಪ ಅಂತ ಮನಸ್ಸು ಸಮಾಧಾನ ಇದ್ದು ಮಾಡ್ತೀವಿ ಅಂದರೆ ಮಾಡಿ. ಇಲ್ಲಾಂದರೆ ನಿಮ್ಮ ಮನೆಗಳಲ್ಲಿ ಯಾವ ಥರ ದೀಪ ಹಚ್ಕೊಂಡು ಬರ್ತಿದ್ರಿ ಆ ಥರ ದೀಪ ಹಚ್ಕೊಂಡು ಆರಾಮಾಗಿ ಖುಷಿಯಾಗಿರಿ. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಮತ್ತೊಬ್ರು ಹೇಳಿದ್ರು ಅಂದ್ಬಿಟ್ಟು ಏನೋ ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗೋದು ಬೇಡ ಅಂತ ನಾನು ಅಂದ್ಕೊಳ್ತೀನಿ. ಅದು ನನ್ನ ಮನಸ್ಸಿಗೆ ಏನು ಅನಿಸಿದೆ ಅದನ್ನು ಹೇಳಿದ್ದೀನಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಒಳ್ಳೆ ವೀಡಿಯೋಗಳು ಈ ಥರ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್.